ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಸಮಾನತೆ ತೆಗೆದುಕೊಳ್ಳಿ ಎನ್ನುವ ಕಾಲ ಇದಲ್ಲ, ನಾವೇ ಪಡೆದುಕೊಳ್ಳಬೇಕು. ಕೆ ವಿರೂಪಾಕ್ಷಪ್ಪ ಅಭಿಪ್ರಾಯ. ನಾಳೆ ಮತದಾರರ ವಿಶೇಷ ಪರಿಷ್ಕರಣೆ, SIR ವಿರೋಧಿ ಹೋರಾಟ ಸಮಿತಿಯಿಂದ ಸಂವಾದ. ತಿಂತಣಿಯಲ್ಲಿ ಹಾಲು ಮತ ಸಂಸ್ಕೃತಿ ವೈಭವ. ಸಿಂಧನೂರು APMC ವರ್ತಕರ ಸಂಘದಿಂದ 9 ಕ್ವಿಂಟಲ್ ಅಕ್ಕಿ ದಾನ. ನಾಳೆ ಜವಾರಿ ಜರ್ನಿ ಕೃತಿ ಲೋಕಾರ್ಪಣೆ. ಪತ್ರಕರ್ತ ದುಗ್ಗಪ್ಪ ಮಲ್ಲಾಪುರ್ ತಂದೆ ಯಮನಪ್ಪ ಮಲ್ಲಾಪುರ್ ವಿಧಿವಶ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಚಾತುರ್ವರ್ಣ ಬರೆದು ಪ್ರಾರಂಭದಲ್ಲಿ ಶೋಷಣೆ ಮಾಡಿದರು ಅಥವಾ ಮೇಲ್ವರ್ಗದವರು ಶೋಷಣೆ ಮಾಡಿದರು ಅಂತೆಲ್ಲ ಅನಿಸಿದೆ. ಆದರೆ ಶೋಷಣೆಗೆ ಇವರಾರು ಕಾರಣರಲ್ಲ. ನಾವೇನು ಹೆಮ್ಮೆಯಿಂದ ಹೇಳಿಕೊಳ್ಳುವ ಸುರಪುರದ ರಾಜರು, ಚಿತ್ರದುರ್ಗದ ರಾಜರು ಹಾಗೂ ಕುರುಬ ಸಮಾಜದ ಚಂದ್ರಗುಪ್ತ ಮೌರ್ಯ ಹಕ್ಕಬುಕ್ಕರು ಸಾಮ್ರಾಜ್ಯ ಕಟ್ಟಿದರು ಅಂತೆಲ್ಲ ಹೇಳುತ್ತೇವೆ. ಇವರೆಲ್ಲ ರಾಜ ಮಹಾರಾಜರು ಯಾರಿಗೋ ಸಾವಿರಾರು ಎಕರೆ ಭೂಮಿಯನ್ನು ದಾನ ಕೊಟ್ಟರು. ಯಾಕೆ ಶೋಷಣೆಗೆ ಒಳಗಾದ ಬಡವರಿಗೆ ದಾನ ಕೊಡಲಿಲ್ಲ ಎಂಬುದು ಪ್ರಶ್ನೆಯಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಂದು ಶನಿವಾರದಂದು ನಗರದ ಟೌನ್ ಹಾಲ್ನಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಖಾಸಗಿ ನೌಕರರ ಒಕ್ಕೂಟದ ನೂತನ ಪದಾಧಿಕಾರಿಗಳ ಪದಗ್ರಹಣ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಇಡೀ ಭಾರತ ದೇಶದಲ್ಲಿ ಮೈಸೂರು ಸಂಸ್ಥಾನದ ಮಹಾರಾಜರು 50 ವರ್ಷಗಳ ಹಿಂದೆ ಕ್ರಾಂತಿಕಾರಿ ಕಾರ್ಯ ಮಾಡಿದ್ದಾರೆ. ಮೀಸಲಾತಿ ಕೊಟ್ಟರು, ಹಾಸ್ಟೆಲ್ಗಳನ್ನು ಕಟ್ಟಿದರು, ಶಾಲಾ ಕಾಲೇಜುಗಳನ್ನು ಕಟ್ಟಿದರು, ಜೊತೆಗೆ ಸಮಾನತೆ ತಂದರು. ಇದನ್ನು ಏಕೆ ಬೇರೆ ರಾಜ ಮಹಾರಾಜರು ಮಾಡಲಿಲ್ಲ ಎಂಬುದು ಇಂದಿಗೂ ಪ್ರಶ್ನೆಯಾಗಿದೆ. ಎಲ್ಲಿಯವರೆಗೆ ಸಮಾಜದ ಮುಖಂಡರು ನಿಮ್ಮ ಜೊತೆಗೆ ಕೈ ಜೋಡಿಸುವುದಿಲ್ಲ, ನೀವು ಅವರ ಜೊತೆಗೆ ಸೇರಿಕೊಂಡು ಸಮಾಜದ ಚಿಂತನೆ ಮಾಡುವುದಿಲ್ಲ, ಅಲ್ಲಿಯವರೆಗೆ ಕಷ್ಟ ಸಾಧ್ಯ. ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷವಾದರೂ ಕೂಡ ನಾವು ಅವರು ಶೋಷಣೆ ಮಾಡಿದರು, ಇವರು ಶೋಷಣೆ ಮಾಡಿದರು, ಸಮಾನತೆ ಸಿಗಲಿಲ್ಲ. ಯಾರು ಕಾರಣರು? ಇದಕ್ಕೆ ಸ್ವತಂತ್ರ ಬಂದರೂ ಕೂಡ ನಮ್ಮ ಹಕ್ಕನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಅಂದಾಗ ನಾವು ಇನ್ನೊಬ್ಬರನ್ನು ದೂರುವುದಲ್ಲ, ನಮ್ಮನ್ನು ನಾವೇ ದೂರಿಕೊಳ್ಳಬೇಕು. ಇಷ್ಟೆಲ್ಲ ಸವಲತ್ತುಗಳು, ಅನುಕೂಲಗಳು ಇದ್ದರೂ ಕೂಡ ಬಳಸಿಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕೆ? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗೆ ಸಿಗಬೇಕಾದ ಆರ್ಥಿಕ, ಸಾಮಾಜಿಕ, ಉದ್ಯೋಗದ ವ್ಯವಸ್ಥೆಗಳು ಇರಬಹುದು. ಯಾರು ಕೂಡ ಕರೆದು ಸಮಾನತೆ ತೆಗೆದುಕೊಳ್ಳಿ ಎನ್ನುವ ಕಾಲವಂತೂ ಇದಲ್ಲ, ನಾವೇ ಪಡೆದುಕೊಳ್ಳಬೇಕು. ಅಂಬೇಡ್ಕರ್ ಹೇಳಿದಂಗೆ ಸಂಘಟನೆ ಆಗಬೇಕು. ಇತ್ತೀಚೆಗೆ ಕೆಲ ಸಂಘಟನೆಗಳು ಹೊಟ್ಟೆ ಬದುಕಿಗೆ ಸಂಘಟನೆಗಳಾಗಿವೆ. ನಾವು ಬದುಕಬೇಕು, ಜೊತೆಗೆ ಇನ್ನೊಬ್ಬರನ್ನು ಕೂಡ ಬದುಕಿಸಬೇಕು ಎಂಬ ಆಶಯ ಇಟ್ಟುಕೊಂಡು ಸಂಘಟನೆ ಕಟ್ಟಬೇಕು ಎಂದರು. ಶ್ರೀ ಮಹರ್ಷಿ ವಾಲ್ಮೀಕಿ ಖಾಸಗಿ ನೌಕರರ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಪಿ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರಟಗಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಹನುಮಂತಪ್ಪ ಚಂದಲಾಪುರ್ ಆಶಯ ನುಡಿಗಳನ್ನು ಹಾಡಿದರು. ಕಲಬುರಗಿ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಡೊಣ್ಣೇಗೌಡರು ಪ್ರಸ್ತುತ ದಿನಮಾನದಲ್ಲಿ ವಾಲ್ಮೀಕಿ ಜನಾಂಗದ ಸ್ಥಿತಿಗತಿ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದರು. ಗೌರವಾಧ್ಯಕ್ಷರಾದ ತಿಮ್ಮಣ್ಣ ರಾಮತ್ನಾಳ್ ಅಧ್ಯಕ್ಷತೆ ವಹಿಸಿಕೊಂಡು ಸಂಘಟನೆ ಬಗ್ಗೆ ಸ್ವವಿವರವಾಗಿ ಮಾತನಾಡಿದರು. ನೂತನ ಪದಾಧಿಕಾರಿಗಳಾದ ಕಾರ್ಯಾಧ್ಯಕ್ಷ ವೀರೇಶ್ ನಾಯಕ್ ಕನ್ನಾರಿ, ಉಪಾಧ್ಯಕ್ಷ ಅಮರೇಶ್ ನಾಯಕ್ ಬೆಳ್ಳಿಗನೂರು, ಪ್ರಧಾನ ಕಾರ್ಯದರ್ಶಿ ಶಂಕರ್ ವಾಲಿಕರ್, ಖಜಾಂಚಿ ಡಾಕ್ಟರ್ ಬಸವರಾಜ್ ಎಲ್ ಚಿಗ್ರಿ, ಮಾಧ್ಯಮ ಸಲಹೆಗಾರ ವೆಂಕೋಬ ನಾಯಕ್, ವೆಂಕಟೇಶ್ ನಾಯಕ್ ಬೂತ್ಲದಿನ್ನಿ, ಸಾಂಸ್ಕೃತಿಕ ಕಾರ್ಯದರ್ಶಿ ತಿಮ್ಮಣ್ಣ ನಾಯಕ ಕಲ್ಮಂಗಿ, ನಾಗರಾಜ್ ನಾಯಕ್, ಬಾಯಪ್ಪ ಯಲ್ಲಲಿಂಗ ಸೇರಿದಂತೆ ಅನೇಕರಿಗೆ ಪ್ರಮಾಣ ಪತ್ರ ವಿತರಿಸಿ ತದನಂತರ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಮತ್ತು ತಾಲೂಕು ಘಟಕಕ್ಕೆ ಆಯ್ಕೆಯಾದ ನೂತನ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಸ್ಕಿ ಶಾಸಕ ಆರ್ ಬಸನಗೌಡ ತುರ್ಬಿಹಾಳ್, ರಾಜಗೌಡ ಬಾದರ್ಲಿ, ಸೋಮನಗೌಡ ಬಾದರ್ಲಿ, ಕೆ ಕರಿಯಪ್ಪ, ಚಂದ್ರಭೂಪಾಲ್ ನಾಡಗೌಡ, ಪ್ರಸನ್ನ ಪಾಟೀಲ್, ಐನಗೌಡ ಆಯ್ನೂರ್, ದೇವೇಂದ್ರಪ್ಪ ನಾಯಕ್, ವೆಂಕೋಬ ನಾಯಕ್ ರಾಮತ್ನಾಳ್, ಕರೇಗೌಡ ಕುರ್ಕುಂದಿ, ಅಮರಯ್ಯ ನಾಯಕ್, ಅರುಣ್ ಕುಮಾರ್ ನಾಯಕ್, DYSP ಜಿ ಚಂದ್ರಶೇಖರ್, ಮಹಂತೇಶ್ ನಾಯಕ್ ಸೇರಿದಂತೆ ಅನೇಕ ಮುಖಂಡರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸಂವಿಧಾನ ರಚನೆ ಅಧ್ಯಕ್ಷತೆ ಕೊಡದೆ ಹೋಗಿದ್ರೆ ಇಂಥ ಸಂವಿಧಾನ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇತ್ತ ಅನ್ನುವಂಥದ್ದು ಕೂಡ ಒಂದು ಆಲೋಚನೆ ನಮಗೆ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸುವಂಥ ಮುಖ್ಯಮಂತ್ರಿ ಆಗದೆ ಹೋಗಿದ್ರೆ ಅವರು ಅಂತ ವಕೀಲರಿಗೆ ವರದಿ ತಯಾರು ಮಾಡಲಿಕ್ಕೆ ಕೊಡದೆ ಹೋಗಿದ್ರೆ ಈ ರಾಜ್ಯದಲ್ಲಿ ಮೀಸಲಾತಿ ವ್ಯವಸ್ಥೆ, ಈ ಅನುಕೂಲಗಳು ನಮ್ಮೆಲ್ಲರಿಗೂ ಕೂಡ ಸಿಗ್ಲಿಕ್ಕೆ ಸಾಧ್ಯತೆ ಇತ್ತ ಅನ್ನುವಂಥದ್ದು. ಅದಕ್ಕೆ ಇವೆಲ್ಲವನ್ನೂ ಕೂಡ ನಾವು ಆಲೋಚನೆ ಮಾಡೋದ್ರ ಮೂಲಕ ನಾವೇನು ಆಗಬೇಕು, ಏನು ಮಾಡಬೇಕು, ಇವೆಲ್ಲ ಚಿಂತನೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ಒಕ್ಕೂಟ ರಚನೆ ಆಗಿದೆ. ಭಾಳ ಸಂತೋಷ, ಧನ್ಯವಾದ. ನಿಮ್ಮ ಒಕ್ಕೂಟ ಸಮಾಜದ ಪರವಾಗಿ ನಿಂತುಕೊಂಡು
ಸಮಾಜವನ್ನು ಎತ್ತರಿಸುವಂಥ, ದಾರಿ ತಪ್ಪದಂತೆ ನೋಡಿಕೊಳ್ಳುವಂಥ, ಸಮಾಜವನ್ನು ಎತ್ತರಕ್ಕೆ ಬೆಳೆಸುವಂಥ ಪ್ರಯತ್ನ ಮಾಡುವಂಥದ್ದು ಆಗಲಿ ಅನ್ನುವಂಥ ಆಶಯ ಬಿಡುಗಳನ್ನು ಹೇಳುವುದು. ನೀವೇನು ಒಕ್ಕೂಟ ಕಂಡಿದ್ದೀರಿ, ನಾನು ಭಾಳ ಮಂದಿ ಈ ಸಂಖ್ಯೆ ನೋಡಿದರೆ ಇದು ಒಂದಾಗಿ ಹೋಗುತ್ತಾ ಒಂದು ಅನುಮಾನ, ಒಂದಾಗಿ ಹೋಗುತ್ತಾ ಅಂತಾರೆ. ಯಾಕೆ ನಾನು ಈ ಅನುಮಾನ ವ್ಯಕ್ತಪಡಿಸ್ತೀನಿ ಅಂದರೆ, ಈ ಶೋಷಿತ ಜನಾಂಗ ಅಂತ ನಾವು ಕರಿತೀವಿ. ನಾವು ಇವತ್ತಿಗೂ ಕೂಡ ನಮಗೆ ಈ ದೇಶ ಸ್ವಾತಂತ್ರ್ಯ 77-78 ವರ್ಷ ಆದರೂ ಕೂಡ, ಅಂಬೇಡ್ಕರ್ ಅಂತ ಸಂವಿಧಾನ ಕೊಟ್ಟೋದ್ರೂ ಕೂಡ ನಾವು ಸಮಾನತೆಯ ದಿಕ್ಕಿನತ್ತ ನಾವು ಯಾವ ರೀತಿ ಬೆಳಿಬೇಕು ಅನ್ನುವಂಥ ಕಲ್ಪನೆ ಇದುವರೆಗೂ ಕೂಡ ಸಂಪೂರ್ಣವಾಗಿ ನಾವು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ಒಂದಾಗಿ ಒಕ್ಕಟ್ಟಾಗಿ ನಾವು ಸಮಾಜವನ್ನು ಯಾವ ರೀತಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಬೇಕು ಅನ್ನುವಂಥದ್ರ ಕಡೆ ಇದುವರೆಗೂ ನಾವು ಆ ರೀತಿ ಬೆಳವಣಿಗೆಯನ್ನು ಕಾಣಲಾರದ ಸ್ಥಿತಿಯಲ್ಲಿ ನನಗನ್ನಿಸ್ತದೆ. ನಮ್ಮ ರಕ್ತ ಗುಣ, ಈ ಶೋಷಿತ ಜನಾಂಗ ಅಂತ ನಾವು ಕರಿತೀವಲ್ಲ, ಅದು ನಾವೆಲ್ಲರೂ ಅದ್ರಾಗ ಬಂದಿವಿ. ನಮ್ಮ ರಕ್ತ ಗುಣ ಅಂತದೇನೋ ಅಂತ ನನಗನ್ನಿಸ್ತದೆ. ಒಮ್ಮೆ ಒಬ್ಬರಿದ್ದಾಗ ಆಲೋಚನೆ ಮಾಡೋಕ್ಕಾಗಕ್ಕೆ ಅನಿಸ್ತದೆ. ಎಷ್ಟೇ ಹೋರಾಟಗಳಾದರೂ ಕೂಡ, ಎಷ್ಟೇ ಪ್ರಯತ್ನಗಳಾದರೂ ಕೂಡ ನಾವು ಎದ್ದು ಇರಬೇಕು, ಅಲ್ಲೇ ಇರುವಂಥ ವ್ಯವಸ್ಥೆ, ಅದಕ್ಕೆ ಬೇರೆಯವ್ರ ಕಾರಣ ಅಲ್ಲ, ನಾವೇ ಕಾರಣಗಳು ಅಂತ ನನಗನ್ನಿಸ್ತದೆ. ನಗರದ ಟೌನ್ ಹಾಲ್ನಲ್ಲಿ ಜನವರಿ 11 ಭಾನುವಾರದಂದು ನಾಳೆ ಮತದಾರರ ವಿಶೇಷ ಪರಿಷ್ಕರಣೆ SIR ವಿರೋಧಿ ಹೋರಾಟ ಸಮಿತಿಯಿಂದ ಬೆಳಗ್ಗೆ 10:30 ಗಂಟೆಗೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯು ಈ ಕುರಿತು ಶನಿವಾರ ಜಂಟಿ ಪತ್ರಿಕೆ ಹೇಳಿಕೆ ನೀಡಿದರು. ನಂತರ ಉಪನ್ಯಾಸಕ ಚಂದ್ರಶೇಖರ್ ಗೊರೆಬಾಳ್ ಮಾತನಾಡಿ, SIR ನೆಪದಲ್ಲಿ ಕೆಲವು ದಾಖಲೆಗಳಿಲ್ಲದ ಕಾರಣಕ್ಕೆ ದಲಿತ, ಹಿಂದುಳಿದ, ಆದಿವಾಸಿ, ಅಲ್ಪಸಂಖ್ಯಾತ ಹಾಗೂ ಶೋಷಿತ ಸಮುದಾಯಗಳ ಜನರನ್ನು ಮತದಾರರ ಪಟ್ಟಿಯಿಂದ ಕೈ ಬಿಡುವ ಕೆಲಸ ನಡೆಯುತ್ತಿದೆ. ಉತ್ತರ ಪ್ರದೇಶದಲ್ಲಿ ಮೊದಲ ಹಂತದ SIR ಮುಕ್ತಾಯಗೊಂಡಿದ್ದು 2.89 ಕೋಟಿ ಜನರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಮತ ಹಾಕುವ ಹಕ್ಕನ್ನೇ ವ್ಯವಸ್ಥಿತವಾಗಿ ಪ್ರಜೆಗಳಿಂದ ಕಿತ್ತುಕೊಳ್ಳುವುದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಆಶಯಗಳಿಗೆ ವಿರುದ್ಧವಾಗಿದೆ ಎಂದರು. CPIML ರೆಡ್ ಸ್ಟಾರ್ನ ಎಂ ಗಂಗಾಧರ್ ಮಾತನಾಡಿ, ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆಯಾಗಿ ಉಳಿದಿಲ್ಲ, ಬಿಜೆಪಿಯ ಕೈಗೊಂಬೆಯಾಗಿ ಮಾರ್ಪಟ್ಟಿದೆ. ಹೀಗಾಗಿ ದಲಿತ, ಆದಿವಾಸಿ, ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗದವರ ಮತದಾನದ ಹಕ್ಕಿಗೂ ಸಂಚಕಾರ ಬಂದಿದೆ. ಈಗಾಗಲೇ ಬಿಹಾರದಲ್ಲಿ SIR ಮೂಲಕ ಅವಾಂತರ ಸೃಷ್ಟಿ ಮಾಡಿದ್ದಲ್ಲದೆ ಪಶ್ಚಿಮ ಬಂಗಾಳ ಹಾಗೂ ಉತ್ತರ ಪ್ರದೇಶ, ಕರ್ನಾಟಕ ಹೀಗೆ ಹಲವು ರಾಜ್ಯಗಳಲ್ಲಿ ಸಂವಿಧಾನ ವಿರೋಧಿ SIR ನಡೆಸಲು ಹೊರಟಿದೆ ಎಂದು ಹರಿಹಾಯ್ದರು. ಜಿಲಾನಿ ಪಾಷಿ ಅವರು ಮಾತನಾಡಿ, ಸಂವಾದದಲ್ಲಿ ಖ್ಯಾತ ಸಾಮಾಜಿಕ ಕಾರ್ಯಕರ್ತರು ಹಾಗೂ ರಾಜಕೀಯ ಚಿಂತಕರಾದ ಶಿವಸುಂದರ್ ಅವರು ಭಾಗವಹಿಸಲಿದ್ದು, ವಿವಿಧ ಎಡಪಕ್ಷಗಳ ಪ್ರಗತಿಪರ ಜನಪರ ಸಂಘಟನೆಗಳ ಮುಖಂಡರು ಆದಿಯಾಗಿ ಈ ಸಂವಾದ ಕಾರ್ಯಕ್ರಮಕ್ಕೆ ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಯುವಜನರು, ಮಹಿಳೆಯರು ಆಗಮಿಸುವಂತೆ ಅವರು ಮನವಿ ಮಾಡಿದರು. ಈ ವೇಳೆ ಹೋರಾಟ ಸಮಿತಿ ಮುಖಂಡರಾದ ಹುಸೇನ್ ಸಾಬ್, ಬಸವಂತರಾಯಗೌಡ ಕಲ್ಲೂರ್, DH ಕಂಬಳಿ, ಲಿಂಗಪ್ಪ, ಶಂಕರ್ ಗುರಿಕಾರ್, ಬಸವರಾಜ್ ಬಾದರ್ಲಿ, ಮೌನೇಶ್ ಜಾಲವಾಡಿಗಿ, ದೌಲ್ ಸಾಬ್ ದೊಡ್ಡಮನಿ ಸೇರಿದಂತೆ ಅನೇಕರಿದ್ದರು. 11ನೇ ತಾರೀಕು ಸಿಂಧನೂರಿನ ಟೌನ್ ಹಾಲಲ್ಲಿ SIR ವಿರೋಧಿ ಸಮಿತಿಯಿಂದ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಭಾರತ ಸರ್ಕಾರ ಕಳೆದ 2 ವರ್ಷಗಳಿಂದ SIR ಎನ್ನುವ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮವನ್ನು ಭಾರತದಾದ್ಯಂತ ಜಾರಿ ತಂದಿದೆ. ಕರ್ನಾಟಕದಲ್ಲಿ ಸಹ ಈಗ ಜಾರಿ ತರಲಿಕ್ಕೆ ಮುಂದಾಗಿದೆ. ಇದರಿಂದ ಇಲ್ಲಿಯ ದಲಿತರು, ಅಲ್ಪಸಂಖ್ಯಾತರು, ಬುಡಕಟ್ಟಿನ ಜನರು, ಹಿಂದುಳಿದ ಮತ್ತು ಅಲೆಮಾರಿ ಜನಗಳಿಗೆ ಭಾಳಷ್ಟು ಇದರಿಂದ ತೊಂದರೆಯಾಗಲಿದ್ದು ಮತ್ತು ಹಲವಾರು ಜನ ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾನದ ಪಟ್ಟಿಯಿಂದ ಹೊರಗುಳಿತಕ್ಕಂಥ ಒಂದು ಆತಂಕಗಳಿದೆ. ಯಾಕಂದರೆ ಈಗಾಗಲೇ ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಇತರೆ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ SIR ಪ್ರಕ್ರಿಯೆಯಲ್ಲಿ ಇದು ತಿಳಿದು ಬಂದಿದೆ. ಹಾಗಾಗಿ ಆ ಅನುಭವದಿಂದ ಇವತ್ತು ಎಚ್ಚೆತ್ತು ಕರ್ನಾಟಕದ ಜನ ಸಿಂಧನೂರಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಚಳುವಳಿಯ ಸಂಘಟನೆಗಳೆಲ್ಲ ಸೇರಿಕೊಂಡು, ಎಡಪಂಥೀಯ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ SIR ವಿರೋಧಿ ಹೋರಾಟ ಸಮಿತಿಯನ್ನು ಹುಟ್ಟಾಕಿದ್ದೀವಿ. ಆ ಹೋರಾಟ ಸಮಿತಿಯಿಂದ SIR ಪ್ರಕ್ರಿಯೆ, ಅದರ ಒಂದು ತೊಡಕುಗಳು, ಅದು ತಂದಿರತಕ್ಕಂಥ ಒಂದು ಆಪತ್ತು ಏನಿದೆ ಜನರಿಗೆ, ಆ ಕುರಿತಾಗಿ ನಾಳೆ 11 ಗಂಟೆಗೆ ಟೌನ್ ಹಾಲಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಇರುತ್ತೆ. ನಾಡಿನ ಹೆಸರಾಂತ ಚಿಂತಕರಾದಂಥ ಶಿವಸುಂದರ್ ಅವರು ನಾಳೆ ಬರ್ತಾರೆ, ಸಂವಾದವನ್ನು ನಡೆಸಿಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ಸಿಂಧನೂರು ತಾಲೂಕಿನ, ರಾಯಚೂರು ಜಿಲ್ಲೆಯ ಎಲ್ಲ ಪ್ರಗತಿಪರರು, ಎಡಪಂಥೀಯರು, ನಾಗರಿಕರು, ಈ ಸಮಾಜದ ಸ್ವಾಸ್ಥ್ಯವನ್ನು ಬಯಸ್ತಕ್ಕಂಥ, ಸೌಹಾರ್ದವನ್ನು ಬಯಸ್ತಕ್ಕಂಥ
ನಾಡಿನ ಸಮಸ್ತ ಜನಗಳ ಹಕ್ಕುಗಳನ್ನು, ಸಂವಿಧಾನವನ್ನು ಗೌರವಿಸಬೇಕಂತ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಮನವಿ ಮಾಡ್ತಾರೆ. ತಿಂತಿಣಿ ಬ್ರಿಡ್ಜ್ ಕನಕ ಗುರುಪೀಠದಲ್ಲಿ ಜನವರಿ 12, 13, 14ರಂದು 3 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯುವ ಹಾಲು ಮತ ಸಂಸ್ಕೃತಿ ವೈಭವದ ಕಾರ್ಯಕ್ರಮಕ್ಕಾಗಿ ಸಿಂಧನೂರು ಎಪಿಎಂಸಿ ವರ್ತಕರ ಸಂಘದಿಂದ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮುಖಂಡ ಕೆ ಕರಿಯಪ್ಪ ಅವರ ನೇತೃತ್ವದಲ್ಲಿ ಎಪಿಎಂಸಿ ವರ್ತಕರು ಕನಕ ಗುರುಪೀಠ ತಿಂತಿಣಿ ಬ್ರಿಡ್ಜ್ ಮಠಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 9 ಕ್ವಿಂಟಲ್ ಅಕ್ಕಿ ದಾನ ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಕುರುಬ ಸಮಾಜದ ಅಧ್ಯಕ್ಷ ಕೆ ಭೀಮಣ್ಣ, ತಾಲೂಕು ಕನಕ ಗುರುಪೀಠದ ಅಧ್ಯಕ್ಷ ಅಮರೇಶಪ್ಪ ಮೈಲಾರ್, ಬಾಗೋಡಿ ಫಕೀರಪ್ಪ ತಿಡಿಗೋಳ್ ಹಾಗೂ ಸಮಾಜದ ಮುಖಂಡರು, ಗಣ್ಯರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೋಲಾಕರ್ ಫ್ಯಾಮಿಲಿ ಟ್ರಸ್ಟ್ ಪ್ರಕಾಶನ ಜಾಲಹಳ್ಳಿ ಅವರ ವತಿಯಿಂದ ಲೇಖಕ ಡಾಕ್ಟರ್ ಮಲ್ಲಿಕಾರ್ಜುನ್ ಕಮತಿಗೆ ರಚಿಸಿದ ಜವಾರಿ ಜರ್ನಿ ಕೃತಿ ಇಂದು ಜನವರಿ 11ಕ್ಕೆ ಸಿಂಧನೂರು ನಗರದ LBK ಮತ್ತು ನೋಬಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಬೆಳಗ್ಗೆ ಲೋಕಾರ್ಪಣೆಗೊಳ್ಳಲಿದೆ ಎಂದು ಆಯೋಜಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಿದ್ದಯ್ಯ ಪುರಾಣಿ ಟ್ರಸ್ಟ್ ಕೊಪ್ಪಳ ಅಧ್ಯಕ್ಷ ಅಜೀರ್ ನಂದಾಪುರ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಪುಸ್ತಕ ಪ್ರಕಾಶಕ ರಾಘವೇಂದ್ರ ಕೋಲ್ಕರ್ ಜಾಲಹಳ್ಳಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಡಾಕ್ಟರ್ CV ಚಿಲ್ಕರಾಗಿ ಗೌರವ ಉಪಸ್ಥಿತರಿರುವರು. ವಿಜಡಂ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಾಹಿತಿ ಡಾಕ್ಟರ್ ಶರೀಫ್ ಹಸ್ಮುಕಲ್ ಅವರು ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವೀರಭದ್ರಯ್ಯ GM ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸತ್ಯನಾರಾಯಣ ಶ್ರೇಷ್ಠಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ HF ಮಸ್ಕಿ, ಸುರಪುರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶರಣಬಸವ ಯಾಳವಾರ್, ದಲಿತ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷ ಹುಸೇನಪ್ಪ ಅಮರಾಪುರ, ಹೊಳೆಪ್ಪ ಕಮತಗಿ ಆಗಮಿಸುತ್ತಿದ್ದಾರೆ. ಡಾಕ್ಟರ್ ಅರುಣ್ ಕುಮಾರ್ ಬೇರ್ಗಿ ಕನ್ನಡ ಉಪನ್ಯಾಸಕರು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ಕಾರಣ ಎಲ್ಲ ಸಾಹಿತ್ಯ ಸುರಪುರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶರಣಬಸವ ಯಾಳವಾರ್, ದಲಿತ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷ ಹುಸೇನಪ್ಪ ಅಮರಾಪುರ, ಹೊಳೆಪ್ಪ ಕಮತಗಿ ಆಗಮಿಸುತ್ತಿದ್ದಾರೆ. ಡಾಕ್ಟರ್ ಅರುಣ್ ಕುಮಾರ್ ಬೇರ್ಗಿ ಕನ್ನಡ ಉಪನ್ಯಾಸಕರು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ಕಾರಣ ಎಲ್ಲ ಸಾಹಿತ್ಯ ಆಸಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದ್ದಾರೆ. ಸಿಂಧನೂರು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ವರದಿಗಾರ ದುಗ್ಗಪ್ಪ ಮಲ್ಲಾಪುರ ಅವರ ತಂದೆ ಯಮನಪ್ಪ ಮಲ್ಲಾಪುರ ಶನಿವಾರ ಬೆಳಗಿನ ಜಾವ ಆಗಲಿದ್ದಾರೆ. ಇವರಿಗೆ 2 ಮಕ್ಕಳು ಮತ್ತು ಮೊಮ್ಮಕ್ಕಳು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.